ಅಮ್ಮ ಇವತ್ತೇನು ಮಾಡ್ತಾ ಇದೀಯಾ? ಇವತ್ತು ಹೆಸರು ಕಾಳು ದೋಸೆ ಮತ್ತು ಕಡಲೆ ಬೀಜ ಚಟ್ನಿ ಮಾಡ್ತಾಯಿದ್ದೀನಿ. 1 ಕಪ್ ಅಕ್ಕಿ, ಅರ್ಧ ಕಪ್ ಹೆಸರು ಕಾಳು, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, 2 ಮೆಣಸಿನ್ಕಾಯಿ ಇಷ್ಟು ಹಾಕಿ ನೈಟ್ ಫುಲ್ಲು ನೆನೆಸಿ ಇವಾಗ ರುಬ್ಬಬೇಕು. ರುಬ್ತೀನಿ. ರುಬ್ಬಿದಾಯಿತು. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಒಂದು ದೋಸೆ ಅದರಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ಅರ್ಧದಲ್ಲಿ ದೋಸೆ ಇದಕ್ಕೆ ಸ್ವಲ್ಪ ಉಪ್ಪು ಸೋಡಾ ಮಿಕ್ಸ್ ಮಾಡಬೇಕು. ಈಗ ನಾನು ಇದಕ್ಕೆ ಉಪ್ಪು ಮಿಕ್ಸ್ ಮಾಡ್ತೀನಿ. ಒಂದು 1/2 ಸ್ಪೂನು ಸಾಕು. ಮತ್ತು ಒಂದು 1/4 ಸ್ಪೂನ್ ಸೋಡಾ ಹಾಕ್ತೀನಿ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನ ಒಂದು ಸೈಡ್ ಎತ್ತಿಡ್ತೀನಿ. ಅಷ್ಟರೊಳಗೆ ಚಟ್ನಿ ರೆಡಿ ಮಾಡ್ತೀನಿ. ನಾನು ಚಟ್ನಿಗೆ ಬೇಕಾಗಿರೋದನ್ನೆಲ್ಲ ಪ್ಲೇಟಲ್ಲಿ ಇಟ್ಟಿದ್ದೀನಿ. ಏನೇನೆಂದರೆ ಕಡಲೆ ಬೀಜ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಸ್ವಲ್ಪ ಹುರ್ಗಡ್ಲೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಹುರಿತೀನಿ. ಹಾಕಿದ್ದೀನಿ ಎಲ್ಲ ಐಟಮ್ ಹುರಿದು. ಈಗ ಅದಕ್ಕೆ ಸ್ವಲ್ಪ ಉಪ್ಪು, ಕಲ್ಲುಪ್ಪು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಈಗ ಇದಕ್ಕೆ ನೀರು ಮಿಕ್ಸ್ ಮಾಡಿ ರುಬ್ತೀನಿ. ಚಟ್ನಿ ರುಬ್ಬಿದ್ದೀನಿ. ಚಟ್ನಿ ರೆಡಿ ಆಯಿತು. ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ಮಿಕ್ಸಿಗೆ ರುಬ್ಬಿರೋ ನೀರು ಹಾಕಿ ನೋಡಿ ಅದಕ್ಕೆ ಚಟ್ನಿ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ತೀನಿ. ಒಗ್ಗರಣೆ ಹಾಕಿದ್ದೀನಿ. ಸಾಸಿವೆ, ಬೇವು, ಮೆಣಸಿನ್ಕಾಯಿ, ಇಂಗು ಒಗ್ಗರಣೆ ಮಾಡಿದ್ದೀನಿ. ಮುಚ್ಚಿಟ್ಟಿದ್ದೀನಿ. ಬಿಸಿ ಆಗೋದಿಲ್ಲ. ದೋಸೆ ಚಟ್ನಿ ರೆಡಿಯಾಗಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ.